ಈಗ ಈಗ ಮನೇಲಿ ತಿಂಡಿ ಮಾಡಬೇಕಿತ್ತು ರಾತ್ರಿ ಊಟ, ಆದರೆ ಲೇಟ್ ಆಯಿತು. ಆಚೆ ಹೋಗಿ ತಿನ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ಒಂದು ಇನ್ಸ್ಟಾಗ್ರಾಮಲ್ಲಿ ಇವತ್ತೊಂದು ನೋಡಿದೆ, ಮಾತಶ್ರೀ ಇಡ್ಲಿ ಅಂತ. ಅಲ್ಲಿ ಹೋಗ್ತಾ ಇದ್ದೀನಿ. ನೋಡಿ, ಇಲ್ಲೆಲ್ಲ ಏನಿಲ್ಲ, ಆಚೆ ಹೋಗಿ ತಕ್ಷಣ ಏನು ಬೇಕೋ ತಿನ್ಬೋದು. ಬೆಂಗಳೂರಲ್ಲಿ ಅದೇನೆ, ಮನೇಲಿ ಮಾಡಬೇಕು ಅಂತ ಏನಿಲ್ಲ. ಬನ್ನಿ, ಪ್ರಾರ್ಥನಾ ಸ್ಕೂಲ್ ಅಂತ ಇದೆ, ಅದರ ಎದುರುಗಡೆ ಇರೋದು ಮಾತಶ್ರೀ. ನೋಡಿ ಆಟೋದವ್ರು ಹೆಂಗೆ ಬರ್ತೀಯ ನೋಡಿ, ಬೆಣ್ಣೆ ಹಾಕಿ ಕೊಡ್ತಾರೆ, ತುಂಬ ಜಿಲಿ ಜಿಲಿ ಅಂತಿರುತ್ತೆ, ಮೃದುವಾಗಿ ಸಾಫ್ಟ್ ಆಗಿರುತ್ತೆ. ಬನ್ನಿ ತೋರಿಸ್ತೀನಿ, ಹಿಂಗೆ ಬರ್ತಾ ಇದ್ದೀನಿ ನೋಡಿ ಬರ್ತೀನಿ. ಮೆಂತ್ಯ ರೈಸ್ ಇದೆ, ಚಿತ್ರಾನ್ನ ಇದೆ, ಪೂರಿ ಇದೆ, ಬೆಣ್ಣೆ ಇಡ್ಲಿ ಇದೆ, ವಡೆ ಇದೆ. ಎಷ್ಟು ಗಂಟೆಗೆ ಶುರು ಆಗ್ತೀರಾ ನಿಮ್ದು? 6 ಗಂಟೆ ಓಪನ್. 6 ಗಂಟೆಗೆ ಓಪನ್. ಏನೇನು ಐಟಮ್ಸ್ ಇರುತ್ತೆ? ಬೆಣ್ಣೆ ಇಡ್ಲಿ ಇರುತ್ತೆ, ಚಿತ್ರಾನ್ನ ಇರುತ್ತೆ. ನೋಡಿ, ಹಾಫ್ ಬಾತು ಸಿಗುತ್ತೆ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಲೇಟಾಗಿ ಬಂದರೆ ಎಲ್ಲ ಕ್ಲೋಸ್ ಆಗುತ್ತೆ. ನೋಡಿ, ಆಗಲೇ ಬಾತ್ ಕ್ಲೋಸ್. ಬರೀ ಇಡ್ಲಿ ನೋಡಿ, ಇದು ಮಾತಾಶ್ರೀ ತಟ್ಟೆ ಇಡ್ಲಿ ಅಂತ. ಓಕೆ ಸರ್, ಥ್ಯಾಂಕ್ ಯು. ಓಕೆ ಸರ್. ಬೆಣ್ಣೆ ಹಾಕ್ಕೊಡ್ತಾವೆ ನೋಡಿ, ಬೆಣ್ಣೆ ಇಡ್ಲಿ. ನೋಡಿ, ಬೆಣ್ಣೆ ಇಡ್ಲಿ ತಿಂದೆ, ತುಂಬ ಚೆನ್ನಾಗಿತ್ತು, ಸಾಫ್ಟಾಗೆ ಫ್ಲಫಿಯಾಗೆ. ಮತ್ತು ಮಂಗಳೂರು ಬಜ್ಜಿ ತಿಂದೆ, ತುಂಬ ಚೆನ್ನಾಗಿತ್ತು. ಬನ್ನಿ, ಚೆನ್ನಾಗಿರುತ್ತೆ. ಪ್ಲೇಸು ನಮ್ಮ ಫೇವ್ರೆಟ್ಟು ಕ್ಯಾಪ್ಸಿಕಮ್ ಬಜ್ಜಿ ಅಂತ. ಬನ್ನಿ, ಕರ್ಕೊಂಡು ಹೋಗ್ತೀನಿ ಈಗ ಅಲ್ಲಿಗೆ. ತುಂಬ ರುಚಿಯಾಗಿರುತ್ತೆ ಕ್ಯಾಪ್ಸಿಕಮ್ ಬಜ್ಜಿ, ಕೈ ತುಂಬ ಕೊಡ್ತಾರೆ.